ಏನು ಕಾಶ್ಮೀರದಲ್ಲಿ ಏನು ಉಗ್ರರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಅವರ ಮನೆಗೆ ವಿಧಾನಾಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಅವರು ಇವತ್ತು ಬಂದಿರುವಂಥದ್ದು. ಅವರಿಗೆ ವಿಧಾನಸಭೆಯ ಸದಸ್ಯರಾಗಿರುವಂಥ ಯು ಟಿ ಖಾದರ್ ಅವರು ಬಂದಿರುವಂಥದ್ದು ಸಾಂತ್ವನವನ್ನು ಹೇಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಇವತ್ತು ಅವರ ಮನೆಗೆ ಬಂದು ಭೇಟಿಯನ್ನು ಕೊಟ್ಟರು, ಏನು ಆಳಲನ್ನು ತೋಡ್ಕೊಂಡ್ರು? ಇಲ್ಲ ನೋಡಿ, ಈ ಕುಟುಂಬದ ಜೊತೆ ನಿಲ್ಲುವುದು ಇದು ನಮ್ಮ ಸಮಾಜದ ಸರ್ವರ ಜವಾಬ್ದಾರಿ. ಅವರ ನೋವು, ಆ ಕುಟುಂಬದ ನೋವು ಅನ್ನು 100 ನಮ್ಮನ್ನು ಕ್ಷಮಿಸಲು ಸಾಧ್ಯ. ನೋವು ಅವರಿಗೆ, ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರ್ತದೆ. ನಾವು ಎಷ್ಟೇ ಸ್ವಾಂತನ ಹೇಳಿದರೂ ಕೂಡ, ನಾವೇನೇ ಕೂಡ ಆ ನೋವನ್ನು ಕಡಿಮೆಗೊಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಇಡೀ ನಮ್ಮ ಜನತೆ, ಇಡೀ ಸಮಾಜ, ಇಡೀ ರಾಜ್ಯ, ದೇಶ ಜನತೆ ಇದೆ ಅಂತೇಳಿ ಬಹುಶಃ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬ ಕೆಲಸ ಇವತ್ತು ನಮ್ಮಿಂದ ಆಗಬೇಕು. ಅದಕ್ಕಾಗಿ ನಾನು ಬಹುಶಃ ನಿನ್ನೆ ಬರಬೇಕಂತ ನನ್ನ ಇಚ್ಛೆ ಇತ್ತು. ಇನ್ನು ಮುಲ್ಲಾಲ್ದ ಉರುಸು ಕಾರ್ಯಕ್ರಮ ನಿನ್ನೆ ಪ್ರಾರಂಭವಿತ್ತು. ಅದಕ್ಕಾಗಿ ನಾನು ಇವತ್ತು ನಿನ್ನೆ ಸಂಜೆ ಮತ್ತೆ ನಮ್ಮ ಮಾಜಿ ಸಚಿವರು ಕೂಡ ತೀರಿ ಹೋಗಿದ್ದರು. ಅವರು ಮತ್ತೆ ಶರೀರ ಬೆಂಗಳೂರಲ್ಲಿದ್ದರೂ ಕೂಡ ನಾನು ಇಲ್ಲಿಗೆ ಬರಬೇಕಂತ ಯೋಚನೆ ಮಾಡಿದ ಕಾರಣ ಇಲ್ಲಿಗೆ ಬಂದು ಇವತ್ತು 2 ಮನೆಗೆ ನಾನು ಭೇಟಿ ಕೊಟ್ಟು ಸ್ವಂತ ನಾನು ಇವತ್ತು ಹೇಳಿದ್ದೇವೆ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಮತ್ತು ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಕುಟುಂಬಸ್ಥರಿಗೆ ಆ ಪರಮಾತ್ಮನ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಈ ಕೃತ್ಯವನ್ನು ಯಾರು ನಡೆಸಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕ್ರಮ ತಗೊಳ್ಬೇಕು. ಅವ್ರು ಮಾತ್ರ ಅಲ್ಲ, ಯಾರೆಲ್ಲ ಅವ್ರಿಗೆ ಬೆಂಬಲ ಕೊಡ್ತಾರೆ ಅವರು ಇದು ಇನ್ನಷ್ಟು ಕಡಿಮೆ ತಗೊಂಡು ಇದು ಇನ್ನು ಮುಂದೆ ಆಗ ರೀತಿ ನೋಡೋದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ಬಯಸ್ತಾರೆ. ಕೇಂದ್ರ ಸರ್ಕಾರವೂ ಸಹ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ದಿಟ್ಟ ನಿರ್ಧಾರಗಳಂತ. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರ ಜೊತೆ ಇದೆ. ರಾಜ್ಯಕ್ಕೆ ಅದನ್ನು ಮರೆತು ಬಿಟ್ಟು ನಮಗೆ ದೇಶ ಮುಖ್ಯ, ದೇಶದ ಏಕತೆ ಮುಖ್ಯ, ದೇಶ ಸಾರ್ವಭೌಮತೆ ಮುಖ್ಯ. ದೇಶದ ಏಕತೆಗೆ ಮತ್ತು ದೇಶದ ಬದ್ಧತೆಗೆ ಧಕ್ಕೆ ಆದಾಗ ಯಾವುದೇ ತೀರ್ಮಾನ ತಗೊಳ್ಳಿ ಕೂಡ ಇಡೀ ದೇಶದ ಜನಸಾಮಾನ್ಯರು ಸರ್ವರು ಕೂಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಠಿಣವಾದ ನಿರ್ಧಾರ ತಗೊಳ್ಳಿ ಮತ್ತು ಸೂಕ್ತವಾದ ಒಂದು ಜನಸಾಮಾನ್ಯ ನ್ಯಾಯ ಸಿಕ್ಕುವಂಥ ವ್ಯವಸ್ಥೆ ಮಾಡಲಿ ಅಂತ ನಾವು ಇವತ್ತು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮಕ್ಕೆ ನೋಡಿ, ಇದರ ಬಗ್ಗೆ ಕುಟುಂಬಸ್ಥರು ಯಾರು ಕೂಡ ಬಹುಶಃ ಪರಿಹಾರದ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಆದರೂ ಕೂಡ ಅದು ನಮ್ಮ ಸರ್ವರ ಇವತ್ತು ಜವಾಬ್ದಾರಿ ಆಗಿದೆ. ಇದರ ಬಗ್ಗೆ ಶಾಸಕರು, ವಿಧಾನಸಭಾ ಪರಿಷತ್ ಸದಸ್ಯರು, ಸ್ಥಳೀಯ ಮುಖಂಡರು ನಾವೆಲ್ಲ ಕೂಡ ಇವತ್ತು ನಾವು ನಮ್ಮಷ್ಟಕ್ಕೆ ಚರ್ಚೆ ಮಾಡಿದ್ವಿ. ಇದರ ಬಗ್ಗೆ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ. ಶಾಸಕರ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ಇದರಲ್ಲಿ ಏನು ಮಾಡಬೇಕಾ ಬೇಡವಾ? ನೀವು ಹೇಳಬೇಕು. ಅಲ್ಲ, ನೀವು ಹೇಳಿ. ಇದಿಷ್ಟು ವಿಧಾನಸಭೆ, ನಾವು ಮಧುಶಾಲೆ ಜೊತೆಯಲ್ಲಿದ್ದೇವೆ ಈಗ. ಇದಿಷ್ಟು ವಿಧಾನಸಭೆ ಸ್ಪೀಕರ್ ಆಗಿರುವಂಥ ಯು ಟಿ ಖಾದರ್ ಅವರ ಮಾತು. ದೇಶದ ಜನರ ಜೊತೆಗೆ ಇಡೀ ಕೇಂದ್ರ ಸರ್ಕಾರದ ಜೊತೆಗೆ ಇಡೀ ದೇಶದ ಜನರಿದ್ದಾರೆ. ಕೂಡಲೇ ಈ ಕೃತ್ಯವನ್ನು ಎಸಗಿರೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರದ ಒಂದಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ CM ಅವ್ರ ಜೊತೆಗೆ ಮಾತನಾಡಲಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಕಾಶ್ಮೀರದಲ್ಲಿ ಏನು ಉಗ್ರರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಅವರ ಮನೆಗೆ ವಿಧಾನಾಧ್ಯಕ್ಷರಾಗಿರುವಂಥ ಯು ಟಿ ಖಾದರ್ ಅವರು ಇವತ್ತು ಬಂದಿರುವಂಥದ್ದು. ಅವರಿಗೆ ವಿಧಾನಸಭೆಯ ಸದಸ್ಯರಾಗಿರುವಂಥ ಯು ಟಿ ಖಾದರ್ ಅವರು ಬಂದಿರುವಂಥದ್ದು ಸಾಂತ್ವನವನ್ನು ಹೇಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಇವತ್ತು ಅವರ ಮನೆಗೆ ಬಂದು ಭೇಟಿಯನ್ನು ಕೊಟ್ಟರು, ಏನು ಆಳಲನ್ನು ತೋಡ್ಕೊಂಡ್ರು? ಇಲ್ಲ ನೋಡಿ, ಈ ಕುಟುಂಬದ ಜೊತೆ ನಿಲ್ಲುವುದು ಇದು ನಮ್ಮ ಸಮಾಜದ ಸರ್ವರ ಜವಾಬ್ದಾರಿ. ಅವರ ನೋವು, ಆ ಕುಟುಂಬದ ನೋವು ಅನ್ನು 100 ನಮ್ಮನ್ನು ಕ್ಷಮಿಸಲು ಸಾಧ್ಯ. ನೋವು ಅವರಿಗೆ, ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರ್ತದೆ. ನಾವು ಎಷ್ಟೇ ಸ್ವಾಂತನ ಹೇಳಿದರೂ ಕೂಡ, ನಾವೇನೇ ಕೂಡ ಆ ನೋವನ್ನು ಕಡಿಮೆಗೊಡಲಿಕ್ಕೆ ನಮ್ಮಿಂದ ಆಗಲಿಕ್ಕಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಇಡೀ ನಮ್ಮ ಜನತೆ, ಇಡೀ ಸಮಾಜ, ಇಡೀ ರಾಜ್ಯ, ದೇಶ ಜನತೆ ಇದೆ ಅಂತೇಳಿ ಬಹುಶಃ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬ ಕೆಲಸ ಇವತ್ತು ನಮ್ಮಿಂದ ಆಗಬೇಕು. ಅದಕ್ಕಾಗಿ ನಾನು ಬಹುಶಃ ನಿನ್ನೆ ಬರಬೇಕಂತ ನನ್ನ ಇಚ್ಛೆ ಇತ್ತು. ಇನ್ನು ಮುಲ್ಲಾಲ್ದ ಉರುಸು ಕಾರ್ಯಕ್ರಮ ನಿನ್ನೆ ಪ್ರಾರಂಭವಿತ್ತು. ಅದಕ್ಕಾಗಿ ನಾನು ಇವತ್ತು ನಿನ್ನೆ ಸಂಜೆ ಮತ್ತೆ ನಮ್ಮ ಮಾಜಿ ಸಚಿವರು ಕೂಡ ತೀರಿ ಹೋಗಿದ್ದರು. ಅವರು ಮತ್ತೆ ಶರೀರ ಬೆಂಗಳೂರಲ್ಲಿದ್ದರೂ ಕೂಡ ನಾನು ಇಲ್ಲಿಗೆ ಬರಬೇಕಂತ ಯೋಚನೆ ಮಾಡಿದ ಕಾರಣ ಇಲ್ಲಿಗೆ ಬಂದು ಇವತ್ತು 2 ಮನೆಗೆ ನಾನು ಭೇಟಿ ಕೊಟ್ಟು ಸ್ವಂತ ನಾನು ಇವತ್ತು ಹೇಳಿದ್ದೇವೆ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಮತ್ತು ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಕುಟುಂಬಸ್ಥರಿಗೆ ಆ ಪರಮಾತ್ಮನ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಈ ಕೃತ್ಯವನ್ನು ಯಾರು ನಡೆಸಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕ್ರಮ ತಗೊಳ್ಬೇಕು. ಅವ್ರು ಮಾತ್ರ ಅಲ್ಲ, ಯಾರೆಲ್ಲ ಅವ್ರಿಗೆ ಬೆಂಬಲ ಕೊಡ್ತಾರೆ ಅವರು ಇದು ಇನ್ನಷ್ಟು ಕಡಿಮೆ ತಗೊಂಡು ಇದು ಇನ್ನು ಮುಂದೆ ಆಗ ರೀತಿ ನೋಡೋದ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ಬಯಸ್ತಾರೆ. ಕೇಂದ್ರ ಸರ್ಕಾರವೂ ಸಹ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ದಿಟ್ಟ ನಿರ್ಧಾರಗಳಂತ. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರ ಜೊತೆ ಇದೆ.
ರಾಜ್ಯಕ್ಕೆ ಅದನ್ನು ಮರೆತು ಬಿಟ್ಟು ನಮಗೆ ದೇಶ ಮುಖ್ಯ, ದೇಶದ ಏಕತೆ ಮುಖ್ಯ, ದೇಶ ಸಾರ್ವಭೌಮತೆ ಮುಖ್ಯ. ದೇಶದ ಏಕತೆಗೆ ಮತ್ತು ದೇಶದ ಬದ್ಧತೆಗೆ ಧಕ್ಕೆ ಆದಾಗ ಯಾವುದೇ ತೀರ್ಮಾನ ತಗೊಳ್ಳಿ ಕೂಡ ಇಡೀ ದೇಶದ ಜನಸಾಮಾನ್ಯರು ಸರ್ವರು ಕೂಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಠಿಣವಾದ ನಿರ್ಧಾರ ತಗೊಳ್ಳಿ ಮತ್ತು ಸೂಕ್ತವಾದ ಒಂದು ಜನಸಾಮಾನ್ಯ ನ್ಯಾಯ ಸಿಕ್ಕುವಂಥ ವ್ಯವಸ್ಥೆ ಮಾಡಲಿ ಅಂತ ನಾವು ಇವತ್ತು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ. ಇದರ ಬಗ್ಗೆ ಕುಟುಂಬಸ್ಥರು ಯಾರು ಕೂಡ ಬಹುಶಃ ಪರಿಹಾರದ ಬಗ್ಗೆ ಏನು ಚರ್ಚೆ ಮಾಡಲೇ ಇಲ್ಲ. ಆದರೂ ಕೂಡ ಅದು ನಮ್ಮ ಸರ್ವರ ಇವತ್ತು ಜವಾಬ್ದಾರಿ ಆಗಿದೆ. ಇದರ ಬಗ್ಗೆ ಶಾಸಕರು, ವಿಧಾನಸಭಾ ಪರಿಷತ್ ಸದಸ್ಯರು, ಸ್ಥಳೀಯ ಮುಖಂಡರು ನಾವೆಲ್ಲ ಕೂಡ ಇವತ್ತು ನಾವು ನಮ್ಮಷ್ಟೇ ಚರ್ಚೆ ಮಾಡಿದ್ವಿ. ಇದರ ಬಗ್ಗೆ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ. ಶಾಸಕರ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ಇದರಲ್ಲಿ ಏನು ಮಾಡಬೇಕಾ ಬೇಡವಾ? ನೀವು ಹೇಳಬೇಕು. ಅಲ್ಲ, ನೀವು ಹೇಳಿ. ಇದಿಷ್ಟು ವಿಧಾನಸಭೆ ನಾವು ಮತದಾರರ ಜೊತೆಯಲ್ಲಿದ್ದೇವೆ ಈಗ. ಇದಿಷ್ಟು ವಿಧಾನಸಭೆ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರ ಮಾತು. ದೇಶದ ಜನರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆಗೆ ಇಡೀ ದೇಶದ ಜನರಿದ್ದಾರೆ. ಕೂಡಲೇ ಈ ಕೃತ್ಯವನ್ನು ಎಸಗಿರೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರದ ಒಂದಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ CM ಅವ್ರ ಜೊತೆಗೆ ಮಾತನಾಡಲಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಏನು ಕಾಶ್ಮೀರದಲ್ಲಿ ಉಗ್ರರ ದಾಳಿಗೆ ತುತ್ತಾಗಿರುವಂಥ ಮಂಜುನಾಥ್ ಅವರ ಮನೆಗೆ ವಿಭಾಗಾಧ್ಯಕ್ಷರಾಗಿರುವಂಥ UT ಖಾದರ್ ಅವರು ಇವತ್ತು ಬಂದಿರುವಂಥದ್ದು. ಅವರಿಗೆ ವಿಧಾನಸಭೆಯ ಸದಸ್ಯರಾಗಿರುವಂಥ UT ಖಾದರ್ ಅವರು ಬಂದಿರುವಂಥದ್ದು, ಸಾಂತ್ವನವನ್ನು ಹೇಳಿದ್ದಾರೆ. ಅವರನ್ನು ಮಾತಾಡಿಸ್ತೇನೆ. ಸರ್, ಇವತ್ತು ಅವರ ಮನೆಗೆ ಬಂದು ಭೇಟಿಯನ್ನು ಕೊಟ್ಟರು, ಏನು ಆಳಲನ್ನು ತೋಡ್ಕೊಂಡ್ರು? ಇಲ್ಲ ನೋಡಿ, ಈ ಕುಟುಂಬದ ಜೊತೆ ನಿಲ್ಲುವುದು ಇದು ನಮ್ಮ ಸಮಾಜದ ಸರ್ವರ ಜವಾಬ್ದಾರಿ. ಅವರ ಆ ಕುಟುಂಬದ ನೋವನ್ನು ನೂರಕ್ಕೆ ನಮ್ಮನ್ನು ಕ್ಷಮಿಸಲು ಸಾಧ್ಯ. ನೋವು ಅವರಿಗೆ, ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರ್ತದೆ. ನಾವು ಎಷ್ಟೇ ಸ್ವಂತನ ಹೇಳಿದರೂ ಕೂಡ, ನಾವೇನೇ ಕೂಡ ಆ ನೋವನ್ನು ಕಡಿಮೆಗೊಡಲಿಕ್ಕೆ ನಮ್ಮಿಂದ ಇವತ್ತು ಆಗಲಿಕ್ಕಿಲ್ಲ. ಆದರೆ ಈ ಒಂದು ಸಂದರ್ಭದಲ್ಲಿ ಅವ್ರ ಜೊತೆ ಇಡೀ ನಮ್ಮ ಜನತೆ, ಇಡೀ ಸಮಾಜ, ಇಡೀ ರಾಜ್ಯ, ದೇಶ ಜನತೆ ಇದೆ ಅಂತೇಳಿ ಬಹುಶಃ ಅವ್ರಿಗೆ ಮಾನಸಿಕವಾಗಿ ಧೈರ್ಯ ತುಂಬ ಕೆಲಸ ಇವತ್ತು ನಮ್ಮಿಂದ ಆಗಬೇಕು. ಅದಕ್ಕಾಗಿ ನಾನು ಬಹುಶಃ ನಿನ್ನೆ ಬರಬೇಕಂತ ನನ್ನ ಇಚ್ಛೆ ಇತ್ತು. ನಿನ್ನೆ ಮುಲ್ಲಾಲ್ದ ಉರುಸು ಕಾರ್ಯಕ್ರಮ ನಿನ್ನೆ ಪ್ರಾರಂಭೋತ್ಸವಿತ್ತು. ಅದಕ್ಕಾಗಿ ನಾನು ನಿನ್ನೆ ಸಂಜೆ ಮತ್ತೆ ನಮ್ಮ ಮಾಜಿ ಸಚಿವರು ಕೂಡ ತೀರಿ ಹೋಗಿದ್ದರು. ಅವರು ಮತ್ತೆ ಶರೀರ ಬೆಂಗಳೂರಲ್ಲಿದ್ದರೂ ಕೂಡ ನಾನು ಇಲ್ಲಿಗೆ ಬರಬೇಕಂತ ಯೋಚನೆ ಮಾಡಿದ ಕಾರಣ ಇಲ್ಲಿಗೆ ಬಂದು ಇವತ್ತು ಎರಡು ಮನೆಗೆ ನಾನು ಭೇಟಿ ಕೊಟ್ಟು ಸ್ವಂತ ನಾನು ಇವತ್ತು ಹೇಳಿದ್ದೇವೆ. ಬಹುಶಃ ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಮತ್ತು ಆ ಅಗಲಿಕೆ ನೋವನ್ನು ತಡೆಯುವಂಥ ಶಕ್ತಿ ಆ ಕುಟುಂಬಸ್ಥರಿಗೆ ಆ ಪರಮಾತ್ಮನ ಕೊಡಲಿ ಅಂತ ನಾವು ಕೇಳ್ತಾ ಇದ್ದೇವೆ. ಅಷ್ಟು ಮಾತ್ರ ಅಲ್ಲ, ಈ ಕೃತ್ಯವನ್ನು ಯಾರು ನಡೆಸಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ಅವ್ರಿಗೆ ಕಠಿಣ ಕ್ರಮ ತಗೊಳ್ಬೇಕು. ಅವ್ರು ಮಾತ್ರ ಅಲ್ಲ, ಯಾರೆಲ್ಲ ಅವ್ರಿಗೆ ಬೆಂಬಲ ಕೊಡ್ತಾರೆ ಅವರು ಇದು ಇನ್ನಷ್ಟು ಕಠಿಣ ತಗೊಂಡು ಇದು ಇನ್ನು ಮುಂದೆ ಆಗ ರೀತಿ ನೋಡೋಂಥ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ವಹಿಸ್ಕೊಳ್ಬೇಕು ಹೇಳಲಿಕ್ಕೆ ಬಯಸ್ತಾರೆ. ಸರ್, ಕೇಂದ್ರ ಸರ್ಕಾರವೂ ಸಹ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದೆ, ದಿಟ್ಟ ನಿರ್ಧಾರಗಳನ್ನು. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರ ಜೊತೆ ಇದೆ. ರಾಜ್ಯಕ್ಕೆ ಅದನ್ನು ಮರೆತು ಬಿಟ್ಟು ನಮಗೆ ದೇಶ ಮುಖ್ಯ, ದೇಶದ ಏಕತೆ ಮುಖ್ಯ, ದೇಶ ಸಾರ್ವಭೌಮತೆ ಮುಖ್ಯ. ದೇಶದ ಏಕತೆಗೆ ಮತ್ತು ದೇಶದ ಬದ್ಧತೆಗೆ ಧಕ್ಕೆ ಆದಾಗ ಯಾವುದೇ ತೀರ್ಮಾನ ತಗೊಳ್ಳಿ ಕೂಡ ಇಡೀ ದೇಶದ ಜನಸಾಮಾನ್ಯರು ಸರ್ವರು ಕೂಡ ಇವತ್ತು ಕೇಂದ್ರ ಸರ್ಕಾರದಲ್ಲಿ ಕಠಿಣವಾದ ನಿರ್ಧಾರ ತಗೊಳ್ಳಿ ಮತ್ತು ಸೂಕ್ತವಾದ ಒಂದು ಜನಸಾಮಾನ್ಯ ನ್ಯಾಯ ಸಿಕ್ಕುವಂಥ ವ್ಯವಸ್ಥೆ ಮಾಡಲಿ ಅಂತ ನಾವು ಇವತ್ತು ಸಂಪೂರ್ಣ ಬೆಂಬಲವನ್ನು ಕೊಡ್ತೇವೆ. ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಂಡಿದೆ. ಇದರ ಬಗ್ಗೆ ಕುಟುಂಬಸ್ಥರು ಯಾರು ಕೂಡ ಬಹುಶಃ ಪರಿಹಾರದ ಬಗ್ಗೆ ಏನು ಚರ್ಚೆ ಮಾಡಲೇ ಇಲ್ಲ. ಆದರೂ ಕೂಡ ಅದು ನಮ್ಮ ಸರ್ವರ ಇವತ್ತು ಜವಾಬ್ದಾರಿ ಆಗಿದೆ. ಇದರ ಬಗ್ಗೆ ಶಾಸಕರು, ವಿಧಾನಸಭಾ ಪರಿಷತ್ ಸದಸ್ಯರು, ಸ್ಥಳೀಯ ಮುಖಂಡರು ನಾವೆಲ್ಲ ಕೂಡ ಇವತ್ತು ನಾವು ನಮ್ಮಷ್ಟೇ ಚರ್ಚೆ ಮಾಡಿದ್ವಿ. ಇದರ ಬಗ್ಗೆ ನಾನು ಮುಖ್ಯಮಂತ್ರಿ ಚರ್ಚೆ ಮಾಡ್ತೇನೆ. ಶಾಸಕರ ಅನರ್ಹ ವಿಚಾರಕ್ಕೆ ಸಂಬಂಧಪಟ್ಟ ಮತ್ತೆ ಇದರಲ್ಲಿ ಏನು ಮಾಡಬೇಕಾ ಬೇಡವಾ? ನೀವು ಹೇಳಬೇಕು. ಅಲ್ಲ, ನೀವು ಹೇಳಿ. ಇದಿಷ್ಟು ವಿಧಾನಸಭೆ ನಾವು ಮತದಾರರ ಜೊತೆಯಲ್ಲಿದ್ದೇವೆ ಈಗ. ಇದಿಷ್ಟು ವಿಧಾನಸಭೆ ಸ್ಪೀಕರ್ ಆಗಿರುವಂಥ UT ಖಾದರ್ ಅವರ ಮಾತು. ದೇಶದ ಜನರ ಜೊತೆಗೆ ಕೇಂದ್ರ ಸರ್ಕಾರದ ಜೊತೆಗೆ ಇಡೀ ದೇಶದ ಜನರಿದ್ದಾರೆ. ಕೂಡಲೇ ಈ ಕೃತ್ಯವನ್ನು ಎಸಗಿರೋರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು, ಅವರನ್ನು ಬಂಧಿಸಬೇಕು. ಇಡೀ ದೇಶ ಇವತ್ತು ಕೇಂದ್ರ ಸರ್ಕಾರದ ಒಂದಿಗೆ ಇದೆ ಎನ್ನುವಂತಹ ಮಾತನ್ನು ಹೇಳಿರುವಂಥದ್ದು. ಜೊತೆಗೆ ಪರಿಹಾರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ CM ಅವ್ರ ಜೊತೆಗೆ ಮಾತನಾಡಲಾಗುತ್ತೆ ಅನ್ನುವಂಥ ಮಾತನ್ನು ಸಹ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.